ಹಲೋ ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರಾ ಚಂಚಲ್ ಮೀಡಿಯಾ. ಇವತ್ತು ನಾನು ಸಿಂಪಲ್ ಆಗಿ ಸುಲಭವಾಗಿ ಮತ್ತು ಕಡಿಮೆ ಸಮಯದಲ್ಲಿ ರಾಗಿ ಮನ್ನಿ ಹೇಗೆ ಮಾಡುವುದು ಎಂದು ತೋರಿಸುತ್ತಿದ್ದೇನೆ. ಇದು ನಮ್ಮ ಪಾರಂಪರಿಕ ಸಿಹಿ ರೆಸಿಪಿ. ಮೊದಲಿಗೆ ರಾಗಿಯನ್ನು 3 ಅಥವಾ 4 ಬಾರಿ ಚೆನ್ನಾಗಿ ತೊಳೆದು ಇಡಿ. ಈಗ ಮಿಕ್ಸರ್ ಜಾರಿಗೆ ರಾಗಿಯನ್ನು ಹಾಕಿ. ನಾನು ಇಲ್ಲಿ 1 ಕಪ್ ರಾಗಿ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಅರ್ಧ ಕಪ್ ತೆಂಗಿನ ತುರಿ ಸೇರಿಸಿ ಮತ್ತೆ 3 ಏಲಕ್ಕಿ ಹಾಕಿ. ಸ್ವಲ್ಪ ಟೇಸ್ಟ್ಗೆ ಅರ್ಧ ಟೀ ಸ್ಪೂನ್ ಉಪ್ಪು ಹಾಕಿ. ಈಗ 1.5 ಕಪ್ ಬೆಲ್ಲ ಸೇರಿಸಿ. ಬೆಲ್ಲ ಅಂದರೆ ಜಗ್ಗರಿ ಸೇರಿಸಿ. ನಂತರ 1.5 ಕಪ್ ನೀರು ಹಾಕಿ ಮಿಕ್ಸಿಯಲ್ಲಿ ಚೆನ್ನಾಗಿ ಅರೆಯಿರಿ. ಈಗ ಅರಿದ ಮಿಶ್ರಣವನ್ನು ಸ್ಟ್ರೈನ್ ಮಾಡಿ ರಾಗಿ ಹಾಲನ್ನು ತೆಗೆದುಕೊಳ್ಳಿ. ಈಗ ಅರಿದ ಮಿಶ್ರಣವನ್ನು ಸ್ಟ್ರೈನ್ ಮಾಡಿ ರಾಗಿ ಹಾಲನ್ನು ತೆಗೆದುಕೊಳ್ಳಿ. ಈ ರಾಗಿ ಹಾಲನ್ನು ಒಂದು ಬಾಣಲೆಯಲ್ಲಿ ಹಾಕಿ ಗ್ಯಾಸ್ ಮೇಲೆ ಹೈ ಫ್ಲೇಮ್ನಲ್ಲಿ ಇಟ್ಟು ನಿರಂತರವಾಗಿ ಕಲಸುತ್ತಾ ಬೇಯಿಸಿ. ಗಮನಿಸಿ, ಕಲಸುವುದನ್ನು ನಿಲ್ಲಿಸಬಾರದು. ಕಲಸುವುದನ್ನು ನಿಲ್ಲಿಸಿದರೆ ಗುಳ್ಳೆಗಳು ಆಗಬಹುದು. ನೀವು ಬೇಕಾದರೆ ಈ ಟೈಮ್ನಲ್ಲಿ ಬೆಲ್ಲ ಸೇರಿಸಬಹುದು. ಆದರೆ ನಾನು ಈಸಿ ಆಗಲಿ ಅಂತ ಮಿಕ್ಸಿಯಲ್ಲಿ ಅರೆಯುವಾಗಲೇ ಬೆಲ್ಲ ಹಾಕಿದ್ದೇನೆ. ಬೇಕಾದರೆ ಸ್ವಲ್ಪ ತುಪ್ಪ ಕೂಡ ಸೇರಿಸಬಹುದು. ಆದರೆ ನಾನು ಸಿಂಪಲ್ ಆಗಿ ಮಾಡ್ತಾ ಇದ್ದೇನೆ. ಹೀಗೆ ನಿಧಾನವಾಗಿ ಮಿಶ್ರಣ ದಪ್ಪವಾಗಿ ಬಂದು ಸ್ಮೂತ್ ಆಗಿದ್ರೆ ನಮ್ಮ ರಾಗಿ ಮನ್ನಿ ರೆಡಿ. ಈಗ ಫ್ಲೇಮ್ ಆಫ್ ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿ. ಈಗ ನಮ್ಮ ಹೆಲ್ತಿಯೂ ಟೇಸ್ಟಿಯೂ ಆದ ಮನೆಯಲ್ಲೇ ಸುಲಭವಾಗಿ ಮಾಡುವ ರಾಗಿ ಮನ್ನಿ ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿಯಾಗಿ ತಿನ್ನಬಹುದು. ಇಲ್ಲಾಂದರೆ ತಣ್ಣಗೆ ಮಾಡಿ ಫ್ರಿಜ್ನಲ್ಲಿ ಇಟ್ಟು ಕೂಡ ತಿನ್ನಬಹುದು. ನಾನು ಇಲ್ಲಿ ಫ್ರಿಜ್ನಲ್ಲಿ ಇಟ್ಟು ಕೂಲ್ ಆದ ಮೇಲೆ ತಿನ್ನುತ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ಇಲ್ಲಿ ಮುಕ್ತಾಯವಾಗಿದೆ. ಧನ್ಯವಾದಗಳು. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ. ನಿಮಗೇನಾದರೂ ಡೌಟ್ ಇದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಮಗೆ ತಿಳಿಸಬಹುದು.